ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಬೆಂಗಳೂರಿನ ವೀಕೆಂಡ್ ಕರ್ಫ್ಯೂ ಭವಿಷ್ಯಕ್ಕೆ ನಾಳೆ ಕೌಂಟೌನ್ ಇವತ್ತೇ ಆಗುತ್ತಾ? ರಾಜಧಾನಿಗೆ ಇಂದೇ ಕಠಿಣ ನಿಯಮಗಳು ಫೈನಲ್ ಆಗುತ್ತಾ? ನೆಹರು ಬಾರ್ ಬಳಿಕ ಇದೀಗ ವಾಜಪೇಯಿ ಬಾರ್. ಸತೀಶ್ ರೆಡ್ಡಿ ಕಾರಿಗೆ ಕೊಳ್ಳಿಯಿಟ್ಟ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಇದೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಸೋಮವಾರದಿಂದಲೇ ಸಿಲಿಕಾನ್ ಸಿಟಿ ಜನರ ಲೈಫ್ ಸ್ಟೈಲ್ ಬದಲಾಗುತ್ತಾ? ಆಗಸ್ಟ್ 15ರ ನಂತರ ಲಾಕ್ಡೌನ್ ಫಿಕ್ಸಾ? ಸಂಜೆ ಸಿಎಂ ನೇತೃತ್ವದ ಸಭೆಯಲ್ಲಿ ಅಂತಿಮ ತೀರ್ಮಾನವಾಗುತ್ತಾ? ನೋಡೋಣ ಬೆಂಗಳೂರು ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಮತ್ತೆ ಹೆಚ್ಚಾಗ್ತಾ ಇರೋ ಕೊರೋನಾ ನಿಯಂತ್ರಣಕ್ಕಾಗಿ ಬೆಂಗಳೂರಿಗೆ ಮತ್ತೆ ಬೀಗ ಬೀಳುವುದು ಪಕ್ಕಾ ಆಗಿದೆ. ಸೋಮವಾರದಿಂದ ಮತ್ತಷ್ಟು ಟಫ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದ್ದು ವ್ಯಾಪಾರ ವಹಿವಾಟಿಗೆ ಸರ್ಕಾರ ನಿರ್ಬಂಧ ವಿಧಿಸಲಿದೆ. ಕೊರೋನಾ ಕಟ್ಟಿ ಹಾಕೋದಕ್ಕೆ ಲಾಕ್ಡೌನ್ ಅಸ್ತ್ರ ಪ್ರಯೋಗಿಸ್ತಾರಾ ಇಲ್ಲ ಮತ್ತಷ್ಟು ಕಠಿಣ ಕರ್ಫ್ಯೂ ಬಳಕೆ ಮಾಡ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಆಗಸ್ಟ್ 15ರ ನಂತರ ಬೆಂಗಳೂರಿಗೆ ಲಾಕ್ಡೌನ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸ್ವಾತಂತ್ರ್ಯ ದಿನಾಚರಣೆ ಬಳಿಕ ಬೆಂಗಳೂರಿಗೆ ಮತ್ತೆ ಬೀಗ ಹಾಕೋ ಸಾಧ್ಯತೆ ಇದು. ಬೆಂಗಳೂರಿನಲ್ಲಿ 7 ದಿನಗಳ ಕಾಲ ಲಾಕ್ಡೌನ್ಗೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಆದರೆ ಲಾಕ್ಡೌನ್ಗೂ ಮುನ್ನ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆಗಸ್ಟ್ 15ರ ನಂತರ ವೀಕೆಂಡ್ ಕರ್ಫ್ಯೂ ಮಾಡಲಿದ್ದು ಬೆಂಗಳೂರಿನಲ್ಲಿ ಇದೀಗ ಇರುವಂತಹ ನೈಟ್ ಕರ್ಫ್ಯೂ ಸಮಯವನ್ನ ವಿಸ್ತರಣೆ ಮಾಡುವುದು ಪಕ್ಕಾ ಆಗಿದೆ. ಕೋವಿಡ್ ನಿರ್ವಹಣೆ ಸಂಬಂಧ ಇಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಂಜೆ 4 ಗಂಟೆಗೆ ಸಭೆ ನಡೆಯಲಿದ್ದು ಆರೋಗ್ಯ ಇಲಾಖೆ ಸಚಿವ ಡಾಕ್ಟರ್ ಕೆ ಸುಧಾಕರ್, ಬಿಬಿಎಂಪಿ ಅಧಿಕಾರಿಗಳು, ಟಾಸ್ಕ್ ಫೋರ್ಸ್ ಸದಸ್ಯರು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಕೋವಿಡ್ 3ನೇ ಅಲೆ ತಡೆಗಟ್ಟಲು ಕಠಿಣ ನಿಯಮ ಜಾರಿ ಮಾಡುವ ಸಾಧ್ಯತೆ ಇದೆ. ಕೊರೋನಾ ಕಂಟ್ರೋಲ್ ಮಾಡೋಕೆ ಬೆಂಗಳೂರಿಗೆ 1 ವಾರ ಬೀಗ ಹಾಕೋದು ಪಕ್ಕಾ ಅಂತ ಹೇಳಲಾಗ್ತದೆ. ವೀಕೆಂಡ್ ಕರ್ಫ್ಯೂನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರದಿದ್ರೆ ಲಾಕ್ಡೌನ್ ಜಾರಿ ಮಾಡಲು ಸರ್ಕಾರ ಚಿಂತನೆ ನಡೆಸಿದ್ದು ಕೊರೋನಾ ನಿಯಂತ್ರಣಕ್ಕೆ ಸಲಹಾ ಸಮಿತಿ ತಜ್ಞರ ಸಲಹೆ ನೀಡಿದೆ. ಹಂತ ಹಂತವಾಗಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಬೆಂಗಳೂರಿನಲ್ಲಿ ಕೊರೋನಾ 400ರ ಆಸುಪಾಸಿನಲ್ಲಿದ್ದು 1 ವಾರದ ಬಳಿಕ ನಿನ್ನೆ 400ರ ಗಡಿ ದಾಟಿದೆ. ಹೀಗಾಗಿ ಪ್ರತಿನಿತ್ಯದ ಸೋಂಕು 1000ಕ್ಕೆ ಏರಿಕೆಯಾದರೆ 7 ದಿನ ಲಾಕ್ಡೌನ್ ಜಾರಿ ಮಾಡೋ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಕನಿಷ್ಠ 1 ವಾರ ಲಾಕ್ಡೌನ್ ಮಾಡಲು ಸರ್ಕಾರ ಪ್ಲಾನ್ ಮಾಡಿದೆ. ಕೊರೋನಾ ಹೆಚ್ಚಾದರೆ ಅನ್ಲಾಕ್ ನಿಯಮ ವಾಪಸ್ ಪಡೆಯಬೇಕು ಅಂತ ಕೊರೋನಾ ನಿಯಂತ್ರಣಕ್ಕೆ ಸಲಹಾ ಸಮಿತಿ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಕೊರೋನಾ ನಿಯಂತ್ರಿಸಲು ಬೆಂಗಳೂರಿನಲ್ಲಿ ಮತ್ತೆ 50-50 ನಿಯಮ ಜಾರಿಗೆ ಬರುವ ಸಾಧ್ಯತೆಗಳಿದೆ. ಸರ್ಕಾರಕ್ಕೆ ಸಲಹಾ ಸಮಿತಿ ತಜ್ಞರು ಸಲಹೆ ನೀಡಿದ್ದು ಎಲ್ಲಾ ಕಚೇರಿಗಳಲ್ಲಿ 50% ಸಿಬ್ಬಂದಿ ಮಾತ್ರ ಕೆಲಸ ಮಾಡಬೇಕು, ಕೈಗಾರಿಕೆಗಳಲ್ಲೂ 50% ಸಿಬ್ಬಂದಿ ಮಾತ್ರ ಕಾರ್ಯನಿರ್ವಹಿಸಬೇಕು ಅಂತ ತಿಳಿಸಿದ್ದಾರೆ. ಅಲ್ಲದೆ ಸಾರ್ವಜನಿಕ ಸಾರಿಗೆಯಲ್ಲಿ 50% ಪ್ರಯಾಣಿಕರ ಸಂಚಾರಕ್ಕೆ ಮಾತ್ರ ಅವಕಾಶ ನೀಡಬೇಕು ಅಂತ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಮದುವೆಗಳಿಗೆ ಮತ್ತಷ್ಟು ನಿರ್ಬಂಧ ವಿಧಿಸುವ ಸಾಧ್ಯತೆಗಳಿದೆ. ಸದ್ಯ ಮದುವೆಗಳಲ್ಲಿ 100ರಷ್ಟು ಜನರು ಪಾಲ್ಗೊಳ್ಳೋದಕ್ಕೆ ಅವಕಾಶ ನೀಡಲಾಗಿದೆ. ಆದರೆ ಕೊರೋನಾ ನಿಯಂತ್ರಣಕ್ಕಾಗಿ ಮದುವೆಗಳಲ್ಲಿ 40 ಜನರಿಗೆ ಮಾತ್ರ ಅವಕಾಶವನ್ನು ನೀಡಬೇಕು ಅಂತ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ನಿರ್ಬಂಧ ವಿಧಿಸುವ ಬಗ್ಗೆ ಸಚಿವ ಆರ್ ಅಶೋಕ್ ಕೂಡ ಸುಳಿವು ಕೊಟ್ಟಿದ್ದು 100 ಜನರಿಗೆ ಅವಕಾಶ ನೀಡಿದರೆ 400-500 ಜನ ಪಾಲ್ಗೊಳ್ಳುತ್ತಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಹೆಮ್ಮಾರಿ ಕೊರೋನಾ ನಿಯಂತ್ರಣಕ್ಕೆ ಮತ್ತೆ ಕಠಿಣ ನಿಯಮಗಳನ್ನು ಜಾರಿ ಮಾಡಲಿದ್ದು ರೆಸಾರ್ಟ್ ಮತ್ತು ಪ್ರವಾಸಿ ತಾಣಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಬೇಕು ಅಂತ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ದೇವಸ್ಥಾನಗಳಲ್ಲಿ ಭಕ್ತರ ಪ್ರವೇಶಕ್ಕೆ ಅನುಮತಿ ನೀಡಬಾರದು, ರ್ಯಾಲಿ, ಸಮಾವೇಶ, ಬೃಹತ್ ಕಾರ್ಯಕ್ರಮಕ್ಕೆ ಅನುಮತಿ ನೀಡಬಾರದು, ಜನರಿಂದ ತುಂಬಿ ತುಳುಕುವ ಮಾರ್ಕೆಟ್ಗಳನ್ನು ಬಂದ್ ಮಾಡಬೇಕು ಅಂತ ಕೊರೋನಾ ನಿಯಂತ್ರಣಕ್ಕೆ ಸಲಹಾ ಸಮಿತಿ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಆಗಸ್ಟ್ 15ರ ನಂತರ ಕರುನಾಡಿಗೆ ಬಿಗ್ ಶಾಕ್ ಕಾದಿದ್ದು ಮತ್ತೆ ಲಾಕ್ಡೌನ್ ಜಾರಿಯಾಗುವ ಸಾಧ್ಯತೆ ಇದೆ. ಆದರೆ ಮೊದಲಿಗೆ ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಶುರುವಾಗುತ್ತೆ ಅಂತ ಹೇಳಲಾಗ್ತದೆ. ವೀಕೆಂಡ್ ಕರ್ಫ್ಯೂನ ಶುಕ್ರವಾರ ಸಂಜೆ 7 ಗಂಟೆಯಿಂದಲೇ ಜಾರಿಗೆ ಶಿಫಾರಸು ಮಾಡಿದ್ದು ಶುಕ್ರವಾರ ಸಂಜೆ 7 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6ರವರೆಗೆ ಕರ್ಫ್ಯೂ ಜಾರಿಗೊಳಿಸುವ ಸಾಧ್ಯತೆಗಳಿದೆ. ಇನ್ನು ಬಸ್ಗಳು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಓಡಾಡಲು ಅವಕಾಶ ನೀಡಿ ನೈಟ್ ಕರ್ಫ್ಯೂ ಸಂಜೆ 7 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಜಾರಿ ಮಾಡುವುದಕ್ಕೆ ಸಲಹೆ ನೀಡಲಾಗಿದೆ. ಲಾಕ್ಡೌನ್ ಬದಲು ವೀಕೆಂಡ್ ಕರ್ಫ್ಯೂಗೆ ಸಿಎಂ ಒಲವು ಹೊಂದಿದ್ದಾರಾ? ಬೆಂಗಳೂರಿನಲ್ಲಿ ಸದ್ಯ ಎಷ್ಟಿದೆ ಕೊರೋನಾ ಪಾಸಿಟಿವಿಟಿ ರೇಟ್? ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಬಿಬಿಎಂಪಿ ಹೊರಡಿಸಿರೋ ಮಾರ್ಗಸೂಚಿ ಏನು? ನೋಡೋಣ ಖಡಕ್ ರೂಲ್ಸ್ ನ್ಯೂಸ್ ಟಾಪ್ 9ನಲ್ಲಿ.
ಸದ್ಯಕ್ಕೆ ಲಾಕ್ಡೌನ್ ಮಾಡೋಕೆ ತಜ್ಞರು ಸಲಹೆ ನೀಡಿಲ್ಲ. ಹೀಗಾಗಿ ವೀಕೆಂಡ್ ಲಾಕ್ಡೌನ್ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ. ಇವತ್ತೇ ಬೆಂಗಳೂರು ಲಾಕ್ಡೌನ್ ಭವಿಷ್ಯ ನಿರ್ಧಾರ ಆಗಲಿದ್ದು ತಜ್ಞರ ಜೊತೆ ಚರ್ಚೆ ಮಾಡಿ ಸಿಎಂ ಬೊಮ್ಮಾಯಿ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಇವತ್ತಿನ ಸಭೆಯಲ್ಲಿ ಬಿಬಿಎಂಪಿ ಹಿರಿಯ ಅಧಿಕಾರಿಗಳು ಹಾಗೂ ತಜ್ಞರ ಸಲಹೆ ಮೇರೆಗೆ ಅಂತಿಮ ನಿರ್ಧಾರ ಮಾಡಲಿದ್ದು ಸಿಎಂ ಬೊಮ್ಮಾಯಿ ಮುಂದೆ ಲಾಕ್ಡೌನ್ ಆಯ್ಕೆ ಇಲ್ಲ ಎನ್ನಲಾಗ್ತಿದೆ. ವೀಕೆಂಡ್ ಕರ್ಫ್ಯೂ ಮಾಡೋ ಬಗ್ಗೆ ಸಿಎಂ ಒಲವು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಮಕ್ಕಳಲ್ಲಿ ಸೋಂಕು ಹೆಚ್ಚಾಗ್ತಾ ಇರೋದ್ರಿಂದ ಖಡಕ್ ರೂಲ್ಸ್ ಜಾರಿಯಾಗಲಿದೆ. ಕೊರೋನಾ ಚೈನ್ ಬ್ರೇಕ್ ಮಾಡುವುದಕ್ಕೆ ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಸಲಹೆ ಕೊಟ್ಟಿದ್ದು ಮಕ್ಕಳಿಗೆ ಸೋಂಕು ಹೆಚ್ಚಾಗ್ತಾ ಇರುವುದರಿಂದ ಆತಂಕ ಹೆಚ್ಚಾಗಿದೆ. ಪಾಸಿಟಿವಿಟಿ ರೇಟ್ 2% ಏರಿಕೆಯಾದರೆ ಹೊಸ ರೂಲ್ಸ್ ಜಾರಿಯಾಗಲಿದ್ದು 1 ವಾರ ಸಿಟಿ ಫುಲ್ ಲಾಕ್ ಆಗಲಿದೆ. ಸದ್ಯ ಬೆಂಗಳೂರಿನಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ 0.57ರಷ್ಟಿದೆ. ಬೆಂಗಳೂರಲ್ಲಿ ಪಾಸಿಟಿವಿಟಿ ರೇಟ್ 2% ಏರಿಕೆಯಾಗುವ ಏರಿಯಾಗಳನ್ನು ಲಾಕ್ ಮಾಡುವಂತೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಅಲ್ಲದೆ ಪ್ರದೇಶವನ್ನು ಕಂಪ್ಲೀಟ್ ಲಾಕ್ ಮಾಡುವಂತೆಯೂ ತಿಳಿಸಿದ್ದಾರಂತೆ. ಜೊತೆಗೆ ಆ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವಂತಹ ಬಾರ್, ಜಿಮ್, ಯೋಗ ಸೆಂಟರ್, ಕ್ಲಬ್, ಥಿಯೇಟರ್, ದೇವಸ್ಥಾನ ಕ್ಲೋಸ್ ಮಾಡುವಂತೆಯೂ ಶಿಫಾರಸು ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಹಂತ ಹಂತವಾಗಿ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸದ್ಯ ಕೊರೋನಾ ಪಾಸಿಟಿವಿಟಿ ದರ 0.57ರಷ್ಟಿದೆ. ಅಲ್ಲದೆ ಪ್ರತಿನಿತ್ಯ 350ರಿಂದ 450ರ ಆಸುಪಾಸಿನಲ್ಲಿ ಕೊರೋನಾ ಕೇಸ್ ಪತ್ತೆಯಾಗ್ತಾ ಇದೆ. ಹೀಗಾಗಿ ಸೋಂಕಿನ ಪ್ರಮಾಣ 1000ದ ಗಡಿ ದಾಟಿದ್ರೆ ವೀಕೆಂಡ್ ಕರ್ಫ್ಯೂ ಫಿಕ್ಸ್ ಅಂತ ಹೇಳಲಾಗ್ತದೆ. ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದ್ದು ಒಟ್ಟು 157 ಕಡೆ ಕಂಟೈನ್ಮೆಂಟ್ ಝೋನ್ ಮಾಡಲಾಗಿದೆ. ಸೋಂಕಿತರು ಹೆಚ್ಚಿರುವಂತಹ 157 ಪ್ರದೇಶಗಳನ್ನು ಬಿಬಿಎಂಪಿ ಸೀಲ್ ಡೌನ್ ಮಾಡಿದೆ. ಇದರಲ್ಲಿ ಒಟ್ಟು 75 ಅಪಾರ್ಟ್ಮೆಂಟ್ಗಳು, 72 ಮನೆಗಳು, 1 ಸ್ಕೂಲ್, 8 ಹಾಸ್ಟೆಲ್ಗಳಿದೆ. ಇನ್ನು 2708 ಮನೆಗಳ ಮೇಲೆ ತೀವ್ರ ನಿಗಾ ವಹಿಸಲಾಗಿದ್ದು 2708 ಮನೆಯ ಸದಸ್ಯರನ್ನು ಕೋವಿಡ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಿ ಕೊರೋನಾ ಸವಾರಿ ಮಾಡ್ತಾ ಇದ್ದು ದಿನದಿಂದ ದಿನಕ್ಕೆ ಕೊರೋನಾ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಬಿಬಿಎಂಪಿ ಟಫ್ ರೂಲ್ಸ್ ಜಾರಿಗೊಳಿಸಿದ್ದು ನಿವಾಸಿಗಳು ರೂಲ್ಸ್ ಬ್ರೇಕ್ ಮಾಡಿದ್ರೆ ಕಂಟಕ ಕಾದಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದ್ದು ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದ ಎಚ್ಚೆತ್ತುರುವಂತಹ ಬಿಬಿಎಂಪಿ ಕೊರೋನಾ ಹರಡುವುದನ್ನು ತಡೆಗಟ್ಟಲು ಮಾರ್ಗಸೂಚಿ ರಿಲೀಸ್ ಮಾಡಿದೆ. ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಹೊಸ ಮಾರ್ಗಸೂಚಿ ಪ್ರಕಟಿಸಿದ್ದು ಕೇರಳ ಮತ್ತು ಮಹಾರಾಷ್ಟ್ರದಿಂದ ಬರುವವರ ಆರ್ಟಿಪಿಸಿಆರ್ ವರದಿ ತರುವುದು ಕಡ್ಡಾಯವಾಗಿದೆ. ಅಲ್ಲದೆ ಆರ್ಟಿಪಿಸಿಆರ್ ಪರೀಕ್ಷೆ ನಂತರ ಕೊರೋನಾ ನೆಗೆಟಿವ್ ವರದಿ ಬರುವವರೆಗೂ ಕ್ವಾರಂಟೈನ್ನಲ್ಲಿ ಇರಬೇಕಾಗುತ್ತೆ ಅಂತ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಬಿಬಿಎಂಪಿ ಸೂಚನೆ ಕೊಟ್ಟಿದೆ. ಅಪಾರ್ಟ್ಮೆಂಟ್ನಲ್ಲಿರುವಂತಹ ಜಿಮ್ಗಳಿಗೆ 50-50 ರೂಲ್ಸ್ ಜಾರಿ ಮಾಡಿದ್ದು ಜಿಮ್ಗಳನ್ನು 50% ಪ್ರಮಾಣದಲ್ಲಿ ಬಳಕೆಗೆ ಬಿಬಿಎಂಪಿ ಅನುಮತಿ ಕೊಟ್ಟಿದೆ. ಇನ್ನು ಅಪಾರ್ಟ್ಮೆಂಟ್ನಲ್ಲಿರುವಂತಹ ಸ್ವಿಮ್ಮಿಂಗ್ ಪೂಲ್ ಬಳಕೆ ಮಾಡದಂತೆ ನಿರ್ಬಂಧ ವಿಧಿಸಲಾಗಿದೆ. 3 ವರ್ಷ ಮೇಲ್ಪಟ್ಟ ಮಕ್ಕಳು ತೆರೆದ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ತಿಳಿಸಿದೆ. ಅಪಾರ್ಟ್ಮೆಂಟ್ಗಳಲ್ಲಿರುವಂತಹ ಕ್ಲಬ್, ಸಮುದಾಯ ಭವನಗಳಲ್ಲಿ ಮಾಸ್ಕ್ ಬಳಕೆ ಕಡ್ಡಾಯ ಮಾಡಿ ಬಿಬಿಎಂಪಿ ಮಾರ್ಗಸೂಚಿ ಪ್ರಕಟಿಸಿದೆ. ಅಲ್ಲದೆ ಕೊರಿಯರ್ ಡೆಲಿವರಿ ಬಾಯ್ಸ್ ಸೇವೆ ಕಡಿಮೆ ಮಾಡಬೇಕು ಅಂತ ತಿಳಿಸಿದ್ದು ಆರೋಗ್ಯ ಸಿಬ್ಬಂದಿ ಬಂದಾಗ ನಿವಾಸಿಗಳು ಸಹಕರಿಸಬೇಕು, ಅಂತಾರಾಜ್ಯ ಪ್ರಯಾಣ ಮಾಡಿ ಬಂದವರಿಗೆ ಕೋವಿಡ್ ಟೆಸ್ಟ್ ಮಾಡಬೇಕು ಅಂತ ಸೂಚಿಸಿದೆ. ಅಲ್ಲದೆ ಮಾರ್ಗಸೂಚಿ ಪಾಲಿಸದಂತಹ ಅಪಾರ್ಟ್ಮೆಂಟ್ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದೆ. ರಾಜ್ಯದಲ್ಲಿ ಶಾಲೆ ಆರಂಭಕ್ಕೆ ಇಂದೇ ಮಾರ್ಗಸೂಚಿ ರಿಲೀಸ್ ಆಗುತ್ತಾ? ಶಾಲೆ ಆರಂಭಿಸಲು ರಾಜ್ಯ ಸರ್ಕಾರ ತರಾತುರಿ ಮಾಡ್ತಿದ್ಯಾ? ಕೊರೋನಾ ಟೆನ್ಷನ್ನಲ್ಲಿರುವ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸ್ತಾರಾ? ನೋಡೋಣ ಸ್ಕೂಲ್ ಓಪನ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯಾದ್ಯಂತ ಶಾಲೆ ಪುನಾರಂಭಕ್ಕೆ ಇಂದೇ ಮಾರ್ಗಸೂಚಿ ರಿಲೀಸ್ ಆಗೋ ಸಾಧ್ಯತೆ ಇದೆ. ಸೆಪ್ಟೆಂಬರ್ 23ರಿಂದಲೇ ಸ್ಕೂಲ್ ಲಾಕ್ ಓಪನ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ಕೊರೋನಾ 3ನೇ ಅಲೆ ಭೀತಿ ನಡುವೆ ಸರ್ಕಾರ ದುಸ್ಸಾಹಸಕ್ಕೆ ಕೈ ಹಾಕ್ತಿದ್ದು ಕೊರೋನಾ ಟೆನ್ಷನ್ನಲ್ಲೇ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸ್ತಾರಾ? ಶಾಲೆ ರೀಸ್ಟಾರ್ಟ್ಗೆ ರಾಜ್ಯ ಸರ್ಕಾರ ಮಾಡಿಕೊಂಡಿರೋ ಸಿದ್ಧತೆ ಏನು ಅನ್ನೋದು ಪ್ರಶ್ನೆಯಾಗಿದೆ. ಕೊರೋನಾ 3ನೇ ಅಲೆ ಭೀತಿ ಮಧ್ಯೆ ಶಾಲೆ ಬಾಗಿಲು ಓಪನ್ ಆಗ್ತಿದ್ದು ಎಂದೇ ಶಾಲೆಗಳ ಬಾಗಿಲು ತೆರೆಯಲು ಗೈಡ್ಲೈನ್ಸ್ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ಆಗಸ್ಟ್ 23ರಿಂದ ಶಾಲೆ ಪುನಾರಂಭ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಹೀಗಾಗಿ ತಜ್ಞರ ಸಲಹೆ ಆಧರಿಸಿ ಶಾಲೆಗಳನ್ನ ತೆರೆಯಲು ಮುಹೂರ್ತ ಫಿಕ್ಸ್ ಮಾಡೋ ಸಾಧ್ಯತೆ ಇದೆ.
ಆರೋಗ್ಯ ಇಲಾಖೆ ತಜ್ಞರ ಜೊತೆ ಚರ್ಚೆ ಬಳಿಕ ರಾಜ್ಯ ಸರ್ಕಾರ ಶಾಲೆ ಆರಂಭಕ್ಕೆ ಗೈಡ್ಲೈನ್ಸ್ ರಿಲೀಸ್ ಮಾಡಲಿದೆ. ಇಂದು ತಜ್ಞರು ಗ್ರೀನ್ ಸಿಗ್ನಲ್ ನೀಡಿದ್ರೆ ಸ್ಕೂಲ್ ರೀಸ್ಟಾರ್ಟ್ ಆಗಲಿದ್ದು, ಮೊದಲ ಹಂತದಲ್ಲಿ 9 ರಿಂದ 12ನೇ ತರಗತಿ ಪ್ರಾರಂಭವಾಗಲಿದೆ. ಸೆಪ್ಟೆಂಬರ್ನಲ್ಲಿ 1 ರಿಂದ 8ನೇ ತರಗತಿ ಪ್ರಾರಂಭಿಸಲು ಪ್ಲಾನ್ ಮಾಡಿದ್ದು, 1 ರಿಂದ 8ನೇ ತರಗತಿ ಪ್ರಾರಂಭಿಸುವ ಮುನ್ನ ತಜ್ಞರ ಜೊತೆ ಮತ್ತೊಮ್ಮೆ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಕೊರೋನಾ ಹೆಚ್ಚುತ್ತಿದ್ದು, 3ನೇ ಅಲೆ ಭೀತಿ ನಡುವೆಯೇ ಶಾಲೆಗಳನ್ನು ತೆರೆಯಲು ಸರ್ಕಾರ ಸಿದ್ಧತೆ ನಡೆಸಿದೆ. ಆದರೆ ರಾಜ್ಯದಲ್ಲಿ ಶಾಲೆ ಆರಂಭಿಸುವ ಬಗ್ಗೆ ಪೋಷಕರು ವಿರೋಧಿಸಿದ್ದಾರೆ. ಕೊರೋನಾ ಏರಿಕೆ ನಡುವೆ ಶಾಲೆ ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು, ಇಷ್ಟು ದಿನ ಸುಮ್ಮನಿದ್ದ ಸರ್ಕಾರ ಈಗ ಶಾಲೆ ಆರಂಭಿಸೋ ದುಸ್ಸಾಹಸಕ್ಕೆ ಕೈ ಹಾಕಿದೆ ಅಂತ ಗರಂ ಆಗಿದ್ದಾರೆ. ಅಲ್ಲದೆ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಕಳುಹಿಸಲು ಪೋಷಕರು ಹಿಂದೇಟು ಹಾಕ್ತಿದ್ದಾರೆ. ಶಾಲೆ ಪುನಾರಂಭವಾದರೂ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪೊಲೀಸರು ಹಿಂದೇಟು ಹಾಕ್ತಾರೆ ಅಂತ ಹೇಳಲಾಗ್ತಿದೆ. ಮಕ್ಕಳಿಂದ ಕೊರೋನಾ ಮಾರ್ಗಸೂಚಿಗಳ ಪಾಲನೆ ಮಾಡಿಸೋದು ಸವಾಲಿನ ಕೆಲಸವಾಗಿದ್ದು, ದೈಹಿಕ ಅಂತರ ಪಾಲಿಸೋದು ಸಾಧ್ಯವಿಲ್ಲ. ಅಲ್ಲದೆ ಇಡೀ ದಿನ ಮಾಸ್ಕ್ ಧರಿಸಿಕೊಂಡು ಆಟ ಊಟದ ಸಮಯಗಳಲ್ಲಿ ಕೊರೋನಾ ನಿಯಮ ಪಾಲನೆ ಸುಲಭವಲ್ಲ. ಅಲ್ಲದೆ ಪಾಠಕ್ಕಿಂತ ಮಾರ್ಗಸೂಚಿ ಪಾಲನೆ ಮಾಡಿಸೋದು ಶಿಕ್ಷಕರಿಗೂ ಚಾಲೆಂಜ್ ಆಗುತ್ತೆ. ಒಂದು ಮಗುವಿಗೆ ಸೋಂಕು ತಗುಲಿದ್ರೆ ಇಡೀ ತರಗತಿ ಮಕ್ಕಳಿಗೆ ಅಪಾಯ ಎದುರಾಗಲಿದ್ದು, ಮಕ್ಕಳ ಮೂಲಕ ಕುಟುಂಬಕ್ಕೂ ಸೋಂಕು ಹರಡೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಶಾಲೆಗಳು ಆರಂಭವಾದರೆ ಕಳೆದ ವರ್ಷದ ಮಾರ್ಗಸೂಚಿಯೇ ಈ ವರ್ಷವೂ ಜಾರಿಗೆ ಬರುವ ಸಾಧ್ಯತೆ ಇದೆ. ಶಾಲೆ ಕಾಲೇಜು ಆವರಣದಲ್ಲಿ ದೈಹಿಕ ಅಂತರವನ್ನ ಪಾಲಿಸಬೇಕು. ಶಿಕ್ಷಕರು, ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಮಾಸ್ಕ್ ಧರಿಸಿರಬೇಕು ಅಂತ ಶಿಕ್ಷಣ ಇಲಾಖೆ ತಿಳಿಸಲಿದೆ. ಅಲ್ಲದೆ ಶಾಲೆಗೆ ಬರುವ ವಿದ್ಯಾರ್ಥಿಗಳು ಪೋಷಕರ ಒಪ್ಪಿಗೆ ಪತ್ರ ತರಬೇಕು ಎಂದು ಸೂಚಿಸುವ ನಿರೀಕ್ಷೆ ಇದೆ. ಶಾಲಾರಂಭಕ್ಕೆ ಪ್ಲಾನ್ ಮಾಡ್ತಿರೋ ಸರ್ಕಾರ ಇಂದೇ ಮಾರ್ಗಸೂಚಿ ಪ್ರಕಟಿಸುತ್ತೆ ಅಂತ ಹೇಳಲಾಗ್ತಿದೆ. ಮಾರ್ಗಸೂಚಿಯಲ್ಲಿ ವಿದ್ಯಾರ್ಥಿಗೆ ಕೊರೋನಾ ಲಕ್ಷಣಗಳು ಇಲ್ಲವೆಂದು ದೃಢೀಕರಿಸಬೇಕು ಅಂತ ಸೂಚಿಸುವ ಸಾಧ್ಯತೆಗಳಿವೆ. ಅಲ್ಲದೆ ವಸತಿ ಶಾಲೆ, ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳು 72 ಗಂಟೆಗಳ ಅಂತರದಲ್ಲಿ ಕೊರೋನಾ ನೆಗೆಟಿವ್ ವರದಿ ತರುವುದು ಕಡ್ಡಾಯ ಮಾಡಲಿದೆ. ಶಾಲಾ ಕಾಲೇಜಿಗೆ ಬರುವ ವಿದ್ಯಾರ್ಥಿಗೆ ಹಾಜರಾತಿ ಕಡ್ಡಾಯವಲ್ಲ ಅಂತ ಸರ್ಕಾರ ತಿಳಿಸುತ್ತೆ ಅಂತ ಹೇಳಲಾಗ್ತಿದೆ. ವಿದ್ಯಾರ್ಥಿಗಳು ಮನೆಯಲ್ಲಿದ್ದು ಆನ್ಲೈನ್ ಕ್ಲಾಸ್ ಪಡೆಯಲು ಅವಕಾಶ ನೀಡಲಿದ್ದು, 50% ಮಾತ್ರ ವಿದ್ಯಾರ್ಥಿಗಳು ಶಾಲೆಗೆ ಬರಲು ಒಪ್ಪಿಗೆ ನೀಡಲಿದೆ. ಅಲ್ಲದೆ ಒಂದು ಕೊಠಡಿಯಲ್ಲಿ 20 ವಿದ್ಯಾರ್ಥಿಗಳಿಗೆ ಮಾತ್ರ ಕಲಿಕೆಗೆ ಅವಕಾಶ ನೀಡಲಿದ್ದು, ಬ್ಯಾಚ್ಗಳ ಮಾದರಿಯಲ್ಲಿ ತರಗತಿಗಳನ್ನು ನಡೆಸಲು ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಶಾಲಾ ಕಾಲೇಜು ಪುನಾರಂಭಕ್ಕೆ ಪ್ಲಾನ್ ಮಾಡ್ತಿರೋ ಸರ್ಕಾರ ಶಿಕ್ಷಕ ಹಾಗೂ ಶಾಲಾ ಸಿಬ್ಬಂದಿಗೆ ಕೊರೋನಾ ವ್ಯಾಕ್ಸಿನ್ ಕಡ್ಡಾಯ ಮಾಡುವ ಸಾಧ್ಯತೆ ಇದೆ. ಶಾಲೆಗಳಲ್ಲಿ ಬಿಸಿ ನೀರು ಹಾಗೂ ಸ್ಯಾನಿಟೈಸರ್ ವ್ಯವಸ್ಥೆ ಇರಬೇಕು ಅಂತ ತಿಳಿಸಲಿದ್ದು, ಹೊರಗಿನಿಂದ ಬರುವ ಸಾರ್ವಜನಿಕರಿಗೆ ಶಾಲಾ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಿದೆ. ಅಲ್ಲದೆ ಶಾಲೆಯ ಸುತ್ತಮುತ್ತ ತಿಂಡಿ ತಿನಿಸು ವ್ಯಾಪಾರಕ್ಕೆ ಬ್ರೇಕ್ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಶಾಸಕ ಸತೀಶ್ ರೆಡ್ಡಿ ಕಾರಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಿಕ್ಕ ಮತ್ತೊಂದು ಟ್ವಿಸ್ಟ್ ಏನು? ಕಿಡಿಗೇಡಿ ಸೂತ್ರಧಾರಿಗಳು ಬೇರೆನೇ ಇದ್ದಾರಾ? ಪೊಲೀಸರ ಮುಂದೆ ಆರೋಪಿಗಳು ಬಾಯ್ಬಿಟ್ಟ ಸತ್ಯ ಏನು? ನೋಡೋಣ ಬೆಂಕಿಯ ಬಲೆ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಕಾರುಗಳಿಗೆ ಕಿಡಿಗೇಡಿಗಳು ಬೆಂಕಿಟ್ಟ ಕೇಸ್ ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಶಾಸಕರ ಕಾರಿಗೆ ಕಿಡಿಗೇಡಿಗಳು ಕೊಳ್ಳಿ ಇಡಲು ಕಾರಣ ಏನು ಅಂತ ಖಾಕಿ ಟೀಮ್ ತನಿಖೆ ಚುರುಕುಗೊಳಿಸಿದೆ. ಇದೇ ಹೊತ್ತಿನಲ್ಲಿ ಆರೋಪಿಗಳು ನೀಡಿರೋ 3 ಹೇಳಿಕೆಗಳು ಪ್ರಕರಣಕ್ಕೆ ಬೇರೆಯದ್ದೇ ರೂಪ ನೀಡ್ತಿವೆ. ಪೊಲೀಸರ ತನಿಖೆ ವೇಳೆ 3 ಆರೋಪಿಗಳು ಕಾರುಗಳಿಗೆ ಬೆಂಕಿ ಇಟ್ಟ ಬಗ್ಗೆ 3 ಥರದ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಶಾಸಕ ಸತೀಶ್ ರೆಡ್ಡಿ ಮಾತ್ರ ಆರೋಪಿಗಳ ಮಾತನ್ನ ತಳ್ಳಿ ಹಾಕಿದ್ದಾರೆ. ಹೀಗಾಗಿ ಕಿಡಿಗೇಡಿ ಸೂತ್ರಧಾರಿಗಳೇ ಬೇರೆನಾ, ಪಾತ್ರಧಾರಿಗಳೇ ಬೇರೆನಾ ಅನ್ನೋ ಪ್ರಶ್ನೆ ಮೂಡಿದ್ದು, ಕಾರುಗಳ ಅಸಲಿ ಕಿಡಿಗೇಡಿ ಪಾತ್ರಧಾರಿ ಯಾರು ಅನ್ನೋ ಬಗ್ಗೆ ಖಾಕಿ ತನಿಖೆ ಚುರುಕುಗೊಳಿಸಿದೆ. ಇನ್ನು ಅರೆಸ್ಟ್ ಆಗಿರೋ 3 ಆರೋಪಿಗಳ ಪೈಕಿ ಸಾಗರ್ ಎಂಬಾತ ಶಾಸಕ ಸತೀಶ್ ರೆಡ್ಡಿ ಮನೆ ಬಳಿ 3 ಬಾರಿ ಬಂದಿದ್ದಂತೆ. ಕೆಲಸ ಕೇಳಿಕೊಂಡು ಬಂದಾಗ ಶಾಸಕರ ಭೇಟಿ ಸಾಧ್ಯವಾಗಿರ್ಲಿಲ್ವಂತೆ. ಆ ಬಳಿಕ ಸತೀಶ್ ಮನೆ ಗೇಟ್ ಬಳಿ ಕುಳಿತು ಕಾದು ಸುಸ್ತಾಗಿ ಹೋಗಿದ್ದಂತೆ. ಇದರಿಂದ ಆರೋಪಿ ಸಾಗರ್ ಕೋಪಗೊಂಡಿದ್ದಂತೆ. ಹಣವಿದ್ರೂ ಹಣ ಮಾಡುತ್ತಾ ದೊಡ್ಡ ಕಾರಿನಲ್ಲಿ ತಿರುಗ್ತಾರೆ, ನಾವು ಬಡವರು ಹಾಗೆ ಇರ್ಬೇಕಾ ಅಂತ ಅಸಮಾಧಾನ ಪಡ್ಕೊಂಡಂತೆ. ಇವರಿಗೆಲ್ಲ ಬುದ್ಧಿ ಕಲಿಸಬೇಕು ಅಂತ ತೀರ್ಮಾನಿಸಿ ಕಾರುಗಳಿಗೆ ಬೆಂಕಿ ಹಚ್ಚಿದ್ದಾಗಿ ಪೊಲೀಸರ ಬಳಿ ಹೇಳಿದ್ದಾನೆ. ಕಿಡಿಗೇಡಿ ಆರೋಪಿಗಳ ಪೈಕಿ 2ನೇಯವನು ಬೇರೆಯದ್ದೇ ಥರ ಮಾತನಾಡಿದ್ದಾನೆ. ದೊಡ್ಡವರಿಗೆ ಹೊಡೆದ್ರೆ ದೊಡ್ಡ ಹೆಸರು ಮಾಡಬಹುದು, ಹೀಗೆ ಏನು ಇಲ್ಲದವರಂತೆ ಎಷ್ಟು ದಿನ ಬದುಕೋದು, ನಾವು ದೊಡ್ಡವರಂತೆ ಆಗ್ಬೇಕು, ದೊಡ್ಡವರಿಗೆ ಹೊಡೆಯಬೇಕು, ದೊಡ್ಡವರು ನಮ್ಮನ್ನ ಕಂಡ್ರೆ ಭಯ ಬೀಳ್ಬೇಕು, ಆ ಮೂಲಕ ಬೆಂಗಳೂರಿಗೆ ದೊಡ್ಡ ರೌಡಿಯಾಗಿ ಬೆಳೆಯಲು ಪ್ಲಾನ್ ಮಾಡಿದ್ದೆ ಅಂತ ಕಿಡಿಗೇಡಿ ಆರೋಪಿ ಹೇಳಿದ್ದಾನೆ. ಅಲ್ಲದೆ ರಾಜಕೀಯದಲ್ಲಿರೋ ಓರ್ವನ ಹೆಸರನ್ನ ಆರೋಪಿಗಳು ಪ್ರಸ್ತಾಪಿಸಿದ್ದು, ನಾವು ಅವರಂತೆಯೇ ಆಗ್ಬೇಕು ಅಂತ ಸ್ಕೆಚ್ ಹಾಕಿದ್ರಂತೆ.
ಅರೆಸ್ಟ್ ಆಗಿರೋ ಕಿಡಿಗೇಡಿ ಆರೋಪಿಗಳ ಪೈಕಿ ಮೂರನೆಯವನು ಕೂಡ ವಿಭಿನ್ನ ಹೇಳಿಕೆ ಕೊಟ್ಟಿದ್ದಾನೆ. ಸತೀಶ್ ರೆಡ್ಡಿ ಸಹಾಯ ಮಾಡಲಿಲ್ಲ, ಎಲ್ಲಾ ಜೈಲಿಗೆ ಹೋದ್ರು, ಯಾರಿಗೂ ಸಹಾಯ ಮಾಡದೇ ಇರೋ ಇವರು ದೊಡ್ಡವರ ಅಂತ ಪೊಲೀಸರ ತಲೆಗೆ ಹುಳ ಬಿಟ್ಟಿದ್ದಾನೆ. ಜೈಲಿಗೆ ಹೋಗಿದ್ಯಾರು, ಯಾರಿಗೆ ರೆಡ್ಡಿ ಸಹಾಯ ಮಾಡಬೇಕಿತ್ತು ಅನ್ನೋದ್ರ ಬಗ್ಗೆ ಆಗ್ನೇಯ ವಿಭಾಗ ಡಿಸಿಪಿ ಶ್ರೀನಾಥ್ ಜೋಶಿ ನೇತೃತ್ವದಲ್ಲಿ ಆರೋಪಿಗಳಾದ ಸಾಗರ್, ಶ್ರೀಧರ್, ನವೀನ್ ನನ್ನ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಆರೋಪಿಗಳ ಹೇಳಿಕೆಯ ಮಾಹಿತಿ ಪಡೆದು ಶಾಸಕ ಸತೀಶ್ ರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಬಂಧಿತ ಆರೋಪಿಗಳು ಬರೀ ಪಾತ್ರಧಾರಿಗಳಾಗಿದ್ದಾರೆ. ಕಾರಿಗೆ ಬೆಂಕಿ ಇಟ್ಟವರ ಹಿಂದೆ ಒಬ್ಬ ಸೂತ್ರಧಾರಿ ಇದ್ದಾನೆ ಅಂತ ಸತೀಶ್ ಹೇಳಿದ್ದಾರೆ. ಮೂವರಲ್ಲಿ ಒಬ್ಬ ಕುಡುಕ, ಮತ್ತೊಬ್ಬ ಡ್ರಗ್ ವ್ಯಸನಿ. ನನಗೆ ಒಂದಷ್ಟು ಮಾಹಿತಿ ಇದೆ, ಗೃಹ ಸಚಿವರಿಗೆ ತಿಳಿಸ್ತೇನೆ. ಬೆಂಕಿ ಇಟ್ಟ ಕೇಸ್ನಲ್ಲಿ ಒಬ್ಬ ನೇಪಾಳಿ ಕೂಡ ಇದ್ದಾನೆ. ರಾತ್ರಿ 12 ಗಂಟೆ ಸುಮಾರಿಗೆ ಮನೆ ಹತ್ರ ಸುತ್ತಾಡಿದ್ದಾನೆ. ಅವನಿಗೆ ಈ ಬಗ್ಗೆ ಟ್ರೈನಿಂಗ್ ಕೊಟ್ಟು ಕಳಿಸಿದ್ದಾರೆ ಅಂತ ಎಂಎಲ್ಎ ಸತೀಶ್ ಆರೋಪಿಸಿದ್ದಾರೆ. ಕಾರುಗಳಿಗೆ ಬೆಂಕಿಟ್ಟ ಪ್ರಕರಣದ ಬಳಿಕ ಶಾಸಕ ಸತೀಶ್ ರೆಡ್ಡಿ ಎಚ್ಚೆತ್ತಿದ್ದಾರೆ. ತಮ್ಮ ನಿವಾಸದ ಸುತ್ತಮುತ್ತ ಹೆಚ್ಚುವರಿಯಾಗಿ ಮತ್ತಷ್ಟು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸುತ್ತಿದ್ದಾರೆ. ಬೆಂಕಿ ಹಚ್ಚಿದ ಕೇಸ್ಗೂ ಮುನ್ನ 9 ಸಿಸಿಟಿವಿ ಕ್ಯಾಮೆರಾಗಳನ್ನ ನಿವಾಸಕ್ಕೆ ಅಳವಡಿಸಲಾಗಿತ್ತು. ಇದೀಗ ಹೆಚ್ಚುವರಿಯಾಗಿ 4 ಸಿಸಿಟಿವಿ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಲಾಗಿದೆ. ಇನ್ನು ಕಾರುಗಳಿಗೆ ಬೆಂಕಿ ಹಚ್ಚಿದ ಆರೋಪಿಗಳ ಬೆನ್ನು ಬಿದ್ದ ಪೊಲೀಸರ ಇನ್ವೆಸ್ಟಿಗೇಷನ್ ಬಲು ರೋಚಕವಾಗಿದೆ. ಮೊದಲಿಗೆ ಆರೋಪಿಗಳ ಪತ್ತೆ ಕಷ್ಟವಾಗಿತ್ತು. ಮೊಬೈಲ್ ಟವರ್ ಡಂಪ್ನಲ್ಲಿ ಆರೋಪಿಗಳ ಸುಳಿವು ಸಿಕ್ಕಿರಲಿಲ್ಲ. ಯಾಕಂದ್ರೆ ಆರೋಪಿಗಳು ಯಾರೂ ಮೊಬೈಲ್ ಬಳಸಿರಲಿಲ್ಲ. ಹೀಗಾಗಿ ಸಿಸಿಟಿವಿ ಹಾಗೂ ಕದ್ದ ಬೈಕ್ ಜಾಡು ಹಿಡಿದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ರು. ಅಂದು ಬೆಂಕಿ ಹಚ್ಚಿದ್ದ 3 ಕಿಡಿಗೇಡಿಗಳು ಕದ್ದ ಬಜಾಜ್ ಪ್ಲಾಟಿನಾ ಬೈಕ್ನಲ್ಲೇ ಮನೆ ಸೇರಿಕೊಂಡಿದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಕದ್ದ ಬೈಕ್ ನಂಬರ್ ಪತ್ತೆ ಮಾಡಿದ್ದ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ರು. ಬೈಕ್ ನಂಬರ್ KA 51 L2441 ಪತ್ತೆ ಮಾಡಿ ಕಿಡಿಗೇಡಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಕೃತ್ಯ ಎಸಗಿದ ಬಳಿಕ ಆರೋಪಿಗಳು ಮರುದಿನ ಕದ್ದ ಬೈಕ್ನಲ್ಲೇ ಏರಿಯಾದಲ್ಲಿ ರೌಂಡ್ಸ್ ಹಾಕಿದ್ದಾರೆ. ಆರೋಪಿಗಳು ಬೈಕ್ನಲ್ಲಿ ತಿರುಗಾಡಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾರಿಗೆ ಬೆಂಕಿ ಹಚ್ಚಿದ ಬಳಿಕ ಆರೋಪಿ ಸಾಗರ್ ಬೀದಿ ಬದಿಯಲ್ಲೇ ಮಲಗಿದ್ದ ವಿಷಯವು ಪೊಲೀಸ್ ತನಿಖೆಯಲ್ಲಿ ಬಟಾಬಯಲಾಗಿದೆ. ಬೆಂಗಳೂರಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿ ಬಗ್ಗೆ ಸಿಎಂ ಕೊಟ್ಟ ಸುಳಿವು ಏನು? ಮುಂದಿನ ವಾರ ದೆಹಲಿಗೆ ಭೇಟಿ ನೀಡ್ತಾರಾ ಮುಖ್ಯಮಂತ್ರಿ ಬೊಮ್ಮಾಯಿ? ಕಾಂಗ್ರೆಸ್ ಬಿಜೆಪಿ ನಡುವೆ ಮುಂದುವರೆದಿದ್ದು ಹೇಗೆ? ಲೂಸ್ ಟಾಕ್ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಕಠಿಣ ನಿಯಮಗಳ ಭವಿಷ್ಯಕ್ಕೆ ಕೌಂಟೌನ್ ಶುರುವಾಗಿದ್ದು, ವೀಕೆಂಡ್ ಕರ್ಫ್ಯೂ ಬಗ್ಗೆ ಸಿಎಂ ಬೊಮ್ಮಾಯಿ ಸುಳಿವು ನೀಡಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಟಫ್ ರೂಲ್ಸ್ ಫಿಕ್ಸ್ ಆಗಿದ್ದು, ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಮೊದಲೇ ಸೂಕ್ತ ಕ್ರಮ ಅಗತ್ಯ. ವೀಕೆಂಡ್ ಕರ್ಫ್ಯೂ ಬಗ್ಗೆ ಸಂಜೆ ಹೇಳ್ತೇನೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಹಿಂದಿನ ಅನುಭವದ ಮೇಲೆ ಕೋವಿಡ್ ನಿರ್ವಹಣೆಗೆ ಗಮನ ಹರಿಸುತ್ತೇನೆ, ಅದಕ್ಕಾಗಿ ತಜ್ಞರ ಅಭಿಪ್ರಾಯ ಪಡೆದುಕೊಳ್ತೇನೆ ಎಂದು ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ 400ಕ್ಕಿಂತ ಕಡಿಮೆ ಕೇಸ್ಗಳಿದ್ದು ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಆದರೆ ನಿರ್ಬಂಧಗಳು ಮುಂದುವರಿಯಬೇಕು ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ನೈಟ್ ಕರ್ಫ್ಯೂ ಜಾರಿಯಲ್ಲಿದ್ದು ಅದು ಮುಂದುವರಿಯುತ್ತಿದೆ. ಅಲ್ಲದೆ ಸಭೆ ಸಮಾರಂಭಗಳಿಗೆ ಇರುವ ನಿರ್ಬಂಧ ಕಂಟಿನ್ಯೂ ಆಗಲಿದ್ದು, ದೇವಸ್ಥಾನಗಳ ಭೇಟಿಗೆ ಈಗಾಗಲೇ ನಿರ್ಬಂಧ ಜಾರಿ ಇದೆ. ಜನರು ಇದನ್ನ ಪಾಲಿಸಿದ್ರೆ ಮತ್ತಷ್ಟು ನಿರ್ಬಂಧ ಅಗತ್ಯವಿಲ್ಲ ಎಂದು ಗೌರವ್ ಗುಪ್ತಾ ಹೇಳಿದ್ರು. ಬೆಂಗಳೂರಲ್ಲಿ ಸದ್ಯ ಕೊರೋನಾ ಕೇಸ್ ಸ್ವಲ್ಪ ಕಡಿಮೆಯಾಗಿದೆ. ಆದರೂ ಎಲ್ಲರೂ ಪರಿಸ್ಥಿತಿ ನಿಭಾಯಿಸಲು ಸಿದ್ಧರಾಗಿರಬೇಕು ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಸೋಂಕು ನಿಗ್ರಹಕ್ಕೆ ಸರ್ಕಾರ ಕಠಿಣ ನಿರ್ದೇಶನ ನೀಡಿದೆ. ಕೋವಿಡ್ ನಿಯಂತ್ರಣಕ್ಕೆ ಜನರ ಸಹಕಾರ ಅಗತ್ಯವಿದೆ. 2 ಡೋಸ್ ಲಸಿಕೆ ಪಡೆದವರಿಗೂ ಕೊರೋನಾ ದೃಢಪಟ್ಟಿದ್ದು, ಲಸಿಕೆ ಪಡೆದವರಲ್ಲಿ ಕೊರೋನಾ ಲಕ್ಷಣಗಳು ಕಡಿಮೆ ಇರುತ್ತೆ ಎಂದು ಗೌರವ್ ಗುಪ್ತಾ ಹೇಳಿದರು. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಾಗಿದ್ದ ರಾಮದಾಸ್ ಮತ್ತು ಸಿಪಿ ಯೋಗೇಶ್ವರ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ರಾಮದಾಸ್ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಇನ್ನು ಸಿಪಿ ಯೋಗೇಶ್ವರ್ ದೆಹಲಿಗೆ ಪರೇಡ್ ನಡೆಸಲಿದ್ದಾರೆ. ಹೀಗಾಗಿ ಆನಂದ್ ಸಿಂಗ್, ಎಂಪಿ ಕುಮಾರಸ್ವಾಮಿ, ಪೂರ್ಣಿಮಾ ಶ್ರೀನಿವಾಸ್ರಂತೆ ಯೋಗೇಶ್ವರ್ ಹಾಗೂ ರಾಮದಾಸ್ರನ್ನ ಸಿಎಂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ ಬಳಿಕ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅಸಮಾಧಾನಗೊಂಡಿದ್ದು ಮತ್ತೆ ಮಂತ್ರಿಗಿರಿಗಾಗಿ ಲಾಬಿ ಮಾಡ್ತಿದ್ದಾರೆ. ಆದರೆ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಿಲ್ಲ, ಯಾವುದೇ ಅಸಮಾಧಾನವೂ ಇಲ್ಲ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಸಿಎಂ ಭೇಟಿ ಬಳಿಕ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳನ್ನ 2-3 ಸಾರಿ ಭೇಟಿ ಮಾಡಿದ್ದೆ. ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ. ಇದು ಸೌಹಾರ್ದಯುತ ಭೇಟಿಯಷ್ಟೇ ಅಂತ ತಿಳಿಸಿದ್ರು.
ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದ ಶಾಸಕ ಎಸ್ಎ ರಾಮದಾಸ್ ಮತ್ತೆ ಅಸಮಾಧಾನ ಹೊರಹಾಕಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಮುಚ್ಚಿದ ಲಕೋಟೆ ಕೊಟ್ಟಿದ್ದೇನೆ, ನನ್ನ ಕೆಲಸದ ಅನುಭವಗಳು ಅದರಲ್ಲಿದೆ, ಸಮಯ ಇರುವಾಗ ಓದಿ ಎಂದು ಸಿಎಂಗೆ ಹೇಳಿದ್ದೇನೆ ಅಂತ ಸಿಎಂ ಭೇಟಿ ಬಳಿಕ ಶಾಸಕ ರಾಮದಾಸ್ ಹೇಳಿದ್ರು. ರಾಜ್ಯ ಪಕ್ಷದ ಹಿತದೃಷ್ಟಿಯಿಂದ ಕೆಲವು ವಿಚಾರ ಚರ್ಚೆ ಮಾಡಿದ್ದೇನೆ ಎಂದು ಅವರು ತಿಳಿಸಿದ್ರು. ಖಾತೆ ಹಂಚಿಕೆ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದ್ದು, ಪ್ರಬಲ ಖಾತೆಗಾಗಿ ಪಟ್ಟು ಹಿಡಿದಿರೋ ಸಚಿವ ಆನಂದ್ ಸಿಂಗ್ ಇನ್ನೂ ಸಮಾಧಾನಗೊಂಡಿಲ್ಲ. ಹೀಗಾಗಿ ಮಾಜಿ ಸಿಎಂ ಬಿಎಸ್ವೈ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಮಾಲೋಚನೆ ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಬಿಎಸ್ವೈ ಭೇಟಿಯಾಗಿದ್ದ ಬೊಮ್ಮಾಯಿ ಆನಂದ್ ಸಿಂಗ್ ಬಗ್ಗೆ ಚರ್ಚಿಸಿದ್ದಾರೆ. ಅಲ್ಲದೆ ಅಸಮಾಧಾನಿತರನ್ನ ಕರೆದು ಮಾತುಕತೆ ನಡೆಸಿರುವ ಬಗ್ಗೆಯೂ ಬಿಎಸ್ವೈಗೆ ಮಾಹಿತಿ ನೀಡಿದ್ದಾರೆ. ಮುಂದಿನ ವಾರ ದೆಹಲಿಗೆ ತೆರಳುವ ಕುರಿತು ಚರ್ಚೆ ವೇಳೆ ಸಿಎಂ ಬೊಮ್ಮಾಯಿ ಪ್ರಸ್ತಾಪಿಸಿದ್ದಾರೆ. ಮಂತ್ರಿಯಾಗಿಲ್ಲ ಅಂತ ಸಿಟಿ ರವಿ ಹತಾಶರಾಗಿ ಏನೇನೋ ಮಾಡ್ತಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು, ಸಾವರ್ಕರ್ ವೀರ್ ಸಾವರ್ಕರ್ ಹೆಂಗಾದ್ರು ಅಂತ ಬಿಜೆಪಿಯ ಯಾವ ಶಾಸಕ ಸಂಸದರಿಗೂ ಗೊತ್ತಿಲ್ಲ ಅಂತ ಕಿಡಿಕಾರಿದ್ರು. ಅಲ್ಲದೆ ಸಿಗರೆಟ್ ಸೇದೋದು ಅಪರಾಧವಾ, ವಾಜಪೇಯಿ ಅವರು ಕುಡಿತಿದ್ರಂತೆ, ಹಾಗಂತ ಅದೇನು ತಪ್ಪಾ ಎಂದು ಪ್ರಶ್ನಿಸಿದ್ರು. ಕಾಂತರಾಜು ವರದಿ ಬಿಡುಗಡೆ ಮಾಡುವಂತೆ ಅತಿ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಎಂಸಿ ವೇಣುಗೋಪಾಲ್ ಆಗ್ರಹಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ವೇಳೆ ಎಲ್ಲಾ ಜಾತಿಗಳ ಸಮೀಕ್ಷೆ ಮಾಡಲಾಗಿತ್ತು. ಆದರೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ನೆಲೆಗಟ್ಟು ಸಿಕ್ಕಿಲ್ಲ. ಹಾಗಾಗಿ ಕಾಂತರಾಜು ವರದಿ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ವೈಜ್ಞಾನಿಕವಾಗಿ ಮೀಸಲಾತಿ ನೀಡಿಲ್ಲ, ಜಾತಿಯ ಸಂಖ್ಯೆ ಆಧಾರವಾಗಿ ಮೀಸಲಾತಿ ನೀಡಬೇಕು. ಅಲ್ಲದೆ ಪ್ರಬಲ ಜಾತಿಗಳನ್ನು ಹಿಂದುಳಿದ ವರ್ಗಗಳಿಗೆ ಸೇರಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಎಂಸಿ ವೇಣುಗೋಪಾಲ್ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಒಂದು ರೂಲ್ಸ್, ಜನಪ್ರತಿನಿಧಿಗಳಿಗೆ ಮತ್ತೊಂದು ನಿಯಮಾನ. ಕೊರೋನಾ ನಿಯಮ ಉಲ್ಲಂಘಿಸಿ ಅದ್ಧೂರಿ ಜಾತ್ರೆ ಮಾಡಿದ್ದು ಎಲ್ಲಿ? 10 ಲಕ್ಷ ಕೊಟ್ಟು ವ್ಯಾಕ್ಸಿನ್ ಹಾಕಿ ಅಂತ ಯುವತಿ ಆವಾಸ್ ಹಾಕಿದ್ದು ಯಾಕೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ದೊಡ್ಡಬಳ್ಳಾಪುರ ತಾಲೂಕಿನ ಕನಸಪಾಡಿಯಲ್ಲಿರುವ ಶನಿ ಮಹಾತ್ಮ ದೇಗುಲದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಶ್ರಾವಣ ಶನಿವಾರದಂದು ಸಾರ್ವಜನಿಕರ ದರ್ಶನ ಬಂದ್ ಮಾಡುವಂತೆ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ. ಆದರೆ ಜಿಲ್ಲಾಧಿಕಾರಿ ಆದೇಶ ಧಿಕ್ಕರಿಸಿ ಡಿಕೆಶಿಗಾಗಿ ದೇವಾಲಯ ಓಪನ್ ಮಾಡಿ ಪೂಜೆ ಮಾಡಿದ್ದು, ಡಿಕೆ ಶಿವಕುಮಾರ್ ಪೂಜೆ ಸಲ್ಲಿಕೆ ಬಳಿಕ ದೇವಾಲಯ ಬಂದ್ ಮಾಡಲಾಗಿದೆ. ಜನಸಾಮಾನ್ಯರಿಗೊಂದು, ಜನಪ್ರತಿನಿಧಿಗಳಿಗೊಂದು ನ್ಯಾಯ ಅಂತ ದೇವಾಲಯ ಆಡಳಿತ ಮಂಡಳಿ ಕ್ರಮಕ್ಕೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಜನಸಾಮಾನ್ಯರಿಗೊಂದು, ನಾಯಕರಿಗೆ ಇನ್ನೊಂದು ನಿಯಮ ಎನ್ನುವಂತಾಗಿದೆ. ಜನರಿಗೆ ಬುದ್ಧಿವಾದ ಹೇಳೋ ನಾಯಕರೇ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ. ನಿನ್ನೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಇಂದು ಡಿಕೆ ಶಿವಕುಮಾರ್ ನಿಯಮ ಉಲ್ಲಂಘಿಸಿದ್ದಾರೆ. ನಿನ್ನೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮಾಜಿ ಸಿಎಂ ಬಿಎಸ್ವೈ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಕೊರೋನಾ ಹಿನ್ನೆಲೆ ಸದ್ಯ ಯಾರಿಗೂ ಪ್ರವೇಶ ಇಲ್ಲ. ಆದರೆ ಯಡಿಯೂರಪ್ಪರಿಗೆ ಮಾತ್ರ ಪೂಜೆ ಸಲ್ಲಿಕೆಗೆ ಅವಕಾಶ ನೀಡಲಾಗಿತ್ತು. ಕೊರೋನಾ ನಿಯಂತ್ರಣಕ್ಕಾಗಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ಆದರೆ ಬೆಳಗಾವಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ದೈಹಿಕ ಅಂತರ ಮರೆತು ಜನರು ತರಕಾರಿ ಖರೀದಿಗೆ ಮುಗಿಬಿದ್ದಿದ್ರು. ಹೀಗಾಗಿ ಜನರನ್ನ ನಿಯಂತ್ರಿಸಲು ಎಪಿಎಂಸಿ ಠಾಣೆ ಪೊಲೀಸರು, ಮಹಾನಗರ ಪಾಲಿಕೆ ಮಾರ್ಷಲ್ಗಳು ಹರಸಾಹಸ ಪಟ್ಟರು. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಪಾಮಲದಿನ್ನಿ ಗ್ರಾಮದಲ್ಲಿ ಕೊರೋನಾ ರೂಲ್ಸ್ ಗಾಳಿಗೆ ತೂರಿ ಅದ್ದೂರಿ ಜಾತ್ರೆ ಮಾಡಿದ್ದಾರೆ. ಪಾಮಲದಿನ್ನಿಯಲ್ಲಿ ನಡೆದ ಜಾತ್ರೆಯಲ್ಲಿ ನೂರಾರು ಜನ ಭಾಗಿಯಾಗಿದ್ರು. ದೈಹಿಕ ಅಂತರ ಮರೆತು ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಜಾತ್ರೆಯ ಬಳಿಕ ರಾತ್ರಿ ವೇಳೆ ಸಿಡಿಮದ್ದುಗಳನ್ನು ಹಾರಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ವ್ಯಾಕ್ಸಿನ್ ಹಾಕಲು ಹೋದ ವೈದ್ಯಕೀಯ ಸಿಬ್ಬಂದಿಗೆ ಯುವತಿ ಆವಾಸ್ ಹಾಕಿರೋ ಘಟನೆ ಯಾದಗಿರಿ ತಾಲೂಕಿನ ಬಳಿ ಚಕ್ರ ಗ್ರಾಮದಲ್ಲಿ ನಡೆದಿದೆ. 10 ಲಕ್ಷ ಕೊಟ್ಟು ನಂತರ ವ್ಯಾಕ್ಸಿನ್ ಹಾಕಿ ಹಣ ಕೊಡದೇ ಇದ್ರೆ ಲಸಿಕೆ ಹಾಕಲು ಬಂದಿದ್ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾಳೆ. ತಾಯಿ ಜೊತೆ ನರೇಗಾ ಕೂಲಿ ಕೆಲಸಕ್ಕೆ ಬಂದಿದ್ದ ಯುವತಿ, ನಮ್ಮ ತಾಯಿಗೆ ಬಿಪಿ ಶುಗರ್ ಇದೆ, ಅವಳಿಗೆ ಏನಾದ್ರೂ ಆದ್ರೆ ಯಾರು ಜವಾಬ್ದಾರರು ಅಂತ ಪ್ರಶ್ನಿಸಿದ್ದಾಳೆ. ತಾಯಿ ವ್ಯಾಕ್ಸಿನ್ ಪಡೆಯುತ್ತೇನೆ ಅಂದ್ರೂ ಮಗಳು ಬಿಡದ ಕಾರಣಕ್ಕೆ ವ್ಯಾಕ್ಸಿನ್ ಹಾಕದೆ ಆರೋಗ್ಯ ಸಿಬ್ಬಂದಿ ವಾಪಸ್ ತೆರಳಿದ್ದಾರೆ.